ಪ್ರೆಸೆಂಟ್ ಮಾಡಿದ್ದಾರೆ. ಹಾಗೂ ಅವರು ಅದಕ್ಕಾಗಿ ಆ ಒಂದು ಮಲಯಾಳಂನ ಫ್ಲೇವರ್ ಮಿಸ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಕೆಲವೊಂದು ಮಲಯಾಳಂ ಟರ್ಮ್ಸ್ ಏನಿದೆ ಅದನ್ನೆಲ್ಲ ಹಾಗೆ ಯೂಸ್ ಮಾಡ್ಕೊಂಡಿದ್ದಾರೆ. ಉದಾಹರಣೆಗೆ ಈ ರಿಲೇಷನ್ಶಿಪ್ಸ್ ಹೇಳುವಂತಹ ಟರ್ಮ್ಸ್ ಅಂದರೆ ಅಣ್ಣ, ಅತ್ತಿಗೆ, ಅಕ್ಕ, ಇದಕ್ಕೆಲ್ಲ ಅವರು ಮಲಯಾಳಂನಲ್ಲಿ ಏನು ಹೇಳ್ತಾರೋ ಅದನ್ನೇ ಅವರು ಯೂಸ್ ಮಾಡಿದ್ದಾರೆ. ಅದೇ ರೀತಿ ಈ ಟೈಟಲ್ ಏನಿದೆ ಇದು ಒರಿಜಿನಲ್ ಟೈಟಲ್ನೇ ಹಾಗೆ ರಿಟೈನ್ ಮಾಡ್ಕೊಂಡಿದ್ದಾರೆ, ಕಾಲಮ್ ಅಂತ. ಯಾಕಂದರೆ ಈ ಟೈಟಲ್ ಏನಿದೆ ಅದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಈ ಕಾಲಮ್ ಅಂದರೆ ಟೈಮ್ ಏನಿದೆ ಪ್ರತಿಯೊಬ್ಬರ ಜೀವನದಲ್ಲಿ ಅದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು, ಹಾಗೂ ಬೇರೆ ಬೇರೆ ಕಾಲಘಟ್ಟದಲ್ಲಿ ಒಬ್ಬ ಮನುಷ್ಯ ಹೇಗೆ ತನ್ನ ಜೀವನದಲ್ಲಿ ಬರುವಂತಹ ಸಮಸ್ಯೆಗಳು, ಸಂದರ್ಭಗಳಿಗೆ ಅವನು ರಿಯಾಕ್ಟ್ ಮಾಡ್ತಾನೆ ಅನ್ನೋದು, ಅದೆಲ್ಲವನ್ನು ಈ ಕಾಲ ಹೇಗೆ ನೋಡ್ತಾ ಹೋಗುತ್ತೆ ಅನ್ನೋದು. ಈ ಕಾದಂಬರಿಯನ್ನು ಓದಿದಾಗ ನಮಗೆ ಆ ಒಂದು ಕಾಲಘಟ್ಟದಲ್ಲಿ ಕೇರಳದಲ್ಲಿ ಇದ್ದಂತಹ ಕೆಲವು ವ್ಯವಸ್ಥೆಗಳನ್ನು ನಾವು ತಿಳ್ಕೊಬೋದು. ಉದಾಹರಣೆಗೆ ಮದುವೆಗೆ ಸಂಬಂಧಪಟ್ಟಂತೆ ಇದ್ದಂತಹ ಸಂಬಂಧಂ ಎನ್ನುವ ಒಂದು ವ್ಯವಸ್ಥೆ. ಅಂದರೆ ಈ ಮ್ಯಾರೇಜಸ್ ಏನಿದೆ ಅದು ಒಂದು ಕಾಂಟ್ರಾಕ್ಚುವಲ್ ಮ್ಯಾರೇಜಸ್ ಆಗಿ ಇತ್ತು ಅಂತ. ಕೆಲವು ಕಡೆ ಅಂದರೆ ನಾವು ಒಬ್ಬರನ್ನ ಮದುವೆ ಆಗಬೇಕಂದ್ರೆ ಒಂದು ಕಾಂಟ್ರಾಕ್ಟ್ ಥರ ಮಾಡಿಕೊಂಡು, ಅಂದರೆ 2 ವರ್ಷ 3 ವರ್ಷ ಈ ಥರ ಮದುವೆ ಆಗ್ಬೋದಾಗಿತ್ತು. ಒಬ್ಬರು 2, 3, 4 ಈ ರೀತಿ ಮದುವೆ ಆಗ್ತಾಯಿದ್ರು. ಅದು ಡಿಪೆಂಡಿಂಗ್ ಆನ್ ದರ್ ಸಿಚುವೇಶನ್ ಆ್ಯಂಡ್ ಬೇರೆ ವಿಷಯಗಳಿಗೆ. ಸೊ ಇದೆಲ್ಲ ನನಗೆ ಆಶ್ಚರ್ಯ ಆಯಿತು. ಅದೇ ರೀತಿ ಆ ಒಂದು ಕಾಲಘಟ್ಟದಲ್ಲಿ ಅಂದರೆ ಆಗ ತಾನೇ ಸ್ವತಂತ್ರ ಬಂದು ದೇಶದಲ್ಲಿ ಉಂಟಾದಂತಹ ಕೆಲವು ಸಾಮಾಜಿಕ ಹಾಗೂ ರಾಜಕೀಯ ಬದಲಾವಣೆಗಳಿಂದ ಆಗ ಇದ್ದಂತಹ ಫ್ಯೂಡಲ್ ಲಾರ್ಡ್ಸ್ ಅವರು ತಮ್ಮ ಜಮೀನುಗಳನ್ನೆಲ್ಲ ನಿಧಾನವಾಗಿ ಕಳ್ಕೊಳ್ತಾ ಅವರ ಒಂದು ಸ್ಥಿತಿ ಏನಿದೆ ಅದು ತಲೆ ಕೆಳಗಾಗಿದ್ದು, ಇದೆಲ್ಲವನ್ನು ನಾವು ಇದರಲ್ಲಿ ಗಮನಿಸಬಹುದು. ಹಾಗೂ ಈ ಕಾದಂಬರಿಯ ಉದ್ದಕ್ಕೂ ಬರುವಂತಹ ಒಂದು ಬಡತನ, ಜೀವನದ ಸಂಘರ್ಷಗಳು, ಸಂಕಷ್ಟಗಳು, ಇದೆಲ್ಲ ಒಂದು ತುಂಬ ಡಿಪ್ರೆಸ್ಡ್ ಆಗಿ ಇರುವಂತಹ ಕ್ಯಾರೆಕ್ಟರ್ಸು. ಒಮ್ಮೊಮ್ಮೆ ನಮಗೆ ಸ್ವಲ್ಪ ಲೋ ಫೀಲ್ ಮಾಡ್ತೀವಿ. ಆ ರೀತಿ ಇರುವಂತಹ ಒಂದು ಕಾದಂಬರಿ. ಇನ್ನು ಕ್ಯಾರೆಕ್ಟರ್ಸ್ ಬಗ್ಗೆ ಮಾತಾಡೋದಾದರೆ ಇಂಪಾರ್ಟೆಂಟ್ ಆದ ಕ್ಯಾರೆಕ್ಟರ್ ಸೇತು ಮಾಧವನ್. ಈ ಸೇತುವಿನ ಕ್ಯಾರೆಕ್ಟರ್ ಏನಿದೆ ಇದು ನಾವೆಲ್ಲರೂ ಈಸಿಯಾಗಿ ರಿಲೇಟ್ ಆಗಬಹುದಾದಂತಹ ಒಂದು ಕ್ಯಾರೆಕ್ಟರ್. ಈ ಸೇತುವಿಗೆ ಇರುವಂತಹ ಆ್ಯಂಬಿಷನ್ ಇರ್ಬೋದು, ಅವನ ಒಂದು ಇನ್ಸೆಕ್ಯೂರಿಟೀಸ್ ಇರ್ಬೋದು, ಇದೆಲ್ಲ ನಾವು ಸಹ ನಮ್ಮ ಜೀವನದ ಯಾವುದಾದ್ರೂ ಒಂದು ಕಾಲಘಟ್ಟದಲ್ಲಿ ಅದನ್ನೆಲ್ಲ ನಾವು ಅನುಭವಿಸಿರ್ತೀವಿ. ಇನ್ನು ಇದರಲ್ಲಿ ಬರುವಂತಹ ಫೀಮೇಲ್ ಕ್ಯಾರೆಕ್ಟರ್ಸ್ಗಳನ್ನ ನಾವು ನೋಡಿದ್ರೆ ಸೇತುವಿನ ತಾಯಿ, ಅವರ ಚಿಕ್ಕಮ್ಮ,